ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸೈದಾಪುರ ಸಮೀರವಾಡಿ ಗೋದಾವರಿ ಸಕ್ಕರೆ ಕಾರ್ಖಾನೆಯ ಕಬ್ಬು ನುರಿಯುವ ಹಂಗಾಮಿಗೆ ಚಾಲನೆ ನೀಡಿದ ಕಬ್ಬಿನ ದರ 3,000 ಘೋಷಣೆ ಮಾಡಿದರು. ಗೋದಾವರಿ ಸಕ್ಕರೆ ಕಾರ್ಖಾನೆಯ ಪ್ರಸಕ್ತ 2024-25ನೇ ಸಾಲಿನ ಕಬ್ಬು ನುರಿಸುವ ಹಂಗಾಮಿನ ಪ್ರಾರಂಭೋತ್ಸವ ಸಮಾರಂಭವು ಶನಿವಾರ ಮುಂಜಾನೆ ಶುಭ ಮುಹೂರ್ತದಲ್ಲಿ ಹೋಮ ಹವನ ವಿಶೇಷ ಪೂಜೆ ನೆರವೇರಿಸಿ ಕ್ಯಾರಿಯರ್ದಲ್ಲಿ ಕಬ್ಬು ಹಾಕುವ ಮುಖಾಂತರ ರೈತ ಬಾಂಧವರು ಆಡಳಿತ ಮಂಡಳಿಯವರು ಚಾಲನೆ ನೀಡಿದರು. ಕಾರ್ಖಾನೆಯ ನಿರ್ದೇಶಕರಾದ ಬಿಆರ್ ಬಕ್ಷಿ ಅವರು ಮಾತನಾಡಿ, ರೈತ ಬಾಂಧವರು ಪ್ರಸಕ್ತ ಸಾಲಿನಲ್ಲಿ ಅತಿ ಹೆಚ್ಚು ಹಾಗೂ ಒಳ್ಳೆಯ ಗುಣಮಟ್ಟದ ಕಬ್ಬನ್ನು ಕಾರ್ಖಾನೆಗೆ ಪೂರೈಸುತ್ತೀರಿ ಎಂದು ನಂಬಿಕೆ ಇದೆ. ರೈತರ ವಿಶ್ವಾಸವುಳ್ಳ ಕಾರ್ಖಾನೆ ಇದಾಗಿದ್ದು, ರೈತರ ಸಹಕಾರದಿಂದ ಉತ್ತಮವಾಗಿ ನಡೆಸುತ್ತಿದ್ದ ಈ ಹಂಗಾಮಿಗೆ 28 ಲಕ್ಷ ಟನ್ ಕಬ್ಬು ನುರಿಸುವ ಗುರಿಯನ್ನು ಹೊಂದಿದ್ದೇವೆ. ಪ್ರಸಕ್ತ ಸಾಲಿನ ಪ್ರತಿ ಟನ್ ಕಬ್ಬಿಗೆ ಬೆಲೆ 3,000 ರೂಪಾಯಿ ನೀಡುತ್ತೇವೆ ಎಂದು ಘೋಷಣೆ ಮಾಡಿದರು. ರೈತರು ಬೆಳೆದ ಕಬ್ಬಿಗೆ ಯಾವುದೇ ರೀತಿಯ ಲಗಾನಿ ಇನ್ನಿತರ ತೊಂದರೆ ಆಗದಂತೆ ಸಿಬ್ಬಂದಿಯವರು ಜಾಗೃತ ವಹಿಸಬೇಕೆಂದು ಹೇಳಿದರು. 2024-25ನೇ ಹಂಗಾಮಿನಲ್ಲಿ ನಿವೃತ್ತಿ ಆಗುತ್ತಿರುವ 18 ಜನ ಕಾರ್ಮಿಕರಿಗೆ ಸವಿ ನೆನಪು ಕಾಣಿಕೆ ನೀಡಿ ಸನ್ಮಾನ ನೆರವೇರಿಸಿದರು. ಸಂಭ್ರಮದಲ್ಲಿ ಕಾರ್ಖಾನೆಯ ಮುಖ್ಯ ಅಧಿಕಾರಿಗಳು, ಕಬ್ಬು ಬೆಳೆಗಾರರ ಸಂಘದವರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಯೂಷ್ ಗೋಶ್ವಾಲ್, ಮಾಜಿ ಅಧ್ಯಕ್ಷರು ಮಾಲಿಂಗಪ್ಪ ಸನದಿ ಮತ್ತು ಮಜ್ದೂರ್ ಯೂನಿಯನ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು, ಮಹಿಳಾ ಮಂಡಳ ಹಾಗೂ ಕಾರ್ಮಿಕ ಬಾಂಧವರಿದ್ದರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಹೋಮ ಹವನ ಪೂಜಾ ಕಾರ್ಯಕ್ರಮದಲ್ಲಿ ನಿರ್ಮಲ್ ಕುಮಾರ್ ಜಾ ಪುಂಡಲಿಕ್ ಬಾಗೇವಾಡಿ ದಂಪತಿಗಳು ಭಾಗಿಯಾಗಿದ್ದರು. ಪ್ರತಿನಿಧಿ ಅಮಿತ್ ಕುಮಾರ್ ಜಾಧವ್, ಅಂತರ್ಜಾಲ ವಾಹಿನಿ ಸಂಪಾದಕರು. ಕಬ್ಬು ಕೃಷಿಗೆ ಹಂಗಾಮಿಗೆ ಪ್ರತಿ ಟನ್ನಿಗೆ 3,000 ರೂಪಾಯಿ ಘೋಷಣೆ ಮಾಡಲಿಕ್ಕೆ ಸಂತೋಷ ಆಗ್ತದೆ. ರೈತ ಬಾಂಧವರಲ್ಲಿ ಕಳಕಳಿ ವಿನಂತಿ, ಅತಿ ಉತ್ತಮ ಗುಣಮಟ್ಟದ ಸ್ವಚ್ಛ ಕಬ್ಬು 2024-2025 ಕಾರ್ಖಾನೆಗೆ ಕಳಿಸಿ ಒಂದು 28 ಹಿಡಿದು 29 ಲಕ್ಷ ಟನ್ ನೀವು ಕೂಡಿಸಿ ಒಂದು ಕೇನ್ ಕೃಷಿಂಗ್ ಹಿಸ್ಟ್ರಿ ಮಾಡುವಂಥ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು, ನಿಮ್ಮ ಪ್ರೀತಿ ಸದೈವ ನಮ್ಮ ಕಾರ್ಖಾನೆ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಕೇಳಿಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಮತ್ತು ಕೇನ್ ಕೃಷಿಂಗ್ ಸೀಸನ್ ಇವತ್ತು ಹಿಡಿದು ಪ್ರಾರಂಭ ಆಗ್ತದೆ. ನಮಸ್ಕಾರ.